ಒಂದು ಗಾಡಿಯಲ್ಲಿ ಎಷ್ಟು ಜನ? ಗಾಡಿಯಲ್ಲಿ 45-48 ಜನ ಹೋಗ್ತಾ ಇದ್ದಾರೆ. ಮತ್ತಿನ್ನು ನಾಳೆ ಗಾಡಿ ಬಿಡ್ತಾ ಇದೆ, ಬಿಡ್ತಾ ಇದೆ. ಇನ್ನೊಂದು ಗಾಡಿ ಮತ್ತೆ ಒಂದೆರಡು ಗಾಡಿ ಅಲ್ಲಿದ್ದಾವೆ. ಮತ್ತೆ ಇನ್ನು ನಾಳೆ ಎಷ್ಟು ಗಾಡಿ ಹೋಗ್ಬೋದು? ನಾಳೆ ಇನ್ನ ಒಂದು ಗಾಡಿ ಹೋಗ್ಬೋದು ಸಾಮಾನ್ಯವಾಗಿ. ಟೋಟಲ್ ಎಷ್ಟು ಜನ ಹೋಗ್ಬೋದು? ಟೋಟಲ್ ಒಂದು 160-180 ಜನಗಳು ಹೋಗ್ತಕ್ಕಂಥ ಸಂದರ್ಭ ಇದೆ. 200 ಜನ ಹೋಗ್ತಕ್ಕಂಥ ಸಂದರ್ಭ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಂದ್ರೆ ತಂದೆ ತಾಯಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ. ಈ ರೀತಿಯ ಸಂದರ್ಭಗಳು ಬಂದಾಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದ್ದರಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತಗಾರರು ಇದರ ಬಗ್ಗೆ ಗಮನ ಹರಿಸಬೇಕು. ಗಂಜಿಕೆಯನ್ನು ತೆಗೆಯಬೇಕು. ಮಕ್ಕಳನ್ನು ಇಲ್ಲೇ ಅವರ ಅಜ್ಜಿ ಹತ್ರ, ಅವರ ತಾತನ ಹತ್ರ ಬಿಟ್ಟು ಹೋಗಿರ್ತಕ್ಕಂಥ ಜನಗಳು ಆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂದ್ರೆ ಅವರಿಗೆ ಒಂದು ಗಂಜಿಕೆಯನ್ನು ತೆಗಿಬೇಕು. ಅವರಿಗೆ ಋತುಮಾನ ಚಕ್ರ ಅಂತ ಒಂದು ವ್ಯವಸ್ಥೆ ಇತ್ತು, ಅದನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಆ ರೀತಿ ಇದ್ದಾಗ ದಯಮಾಡಿ ಈ ಒಂದು ರಾಜ್ಯ ಸರ್ಕಾರಗಳು ಹೆಚ್ಚಿನ ಗಮನದಲ್ಲಿ ಹರಿಸಿ ನೋಡಿ. ಆಗಲಿ ಗಾಡಿ ಬರ್ತಾ ಇದೆ, ಒಂದು ಗಾಡಿ ಹೋಯ್ತು, ಇನ್ನೊಂದು ಗಾಡಿ ಹೋಯ್ತು, 2 ಗಾಡಿ ಹೋಯ್ತು, ಈ 3ನೇ ಗಾಡಿ ಇದೆ. ಈ ರೀತಿ ಹೋದಾಗ ಮಕ್ಕಳ ವಿದ್ಯಾಭ್ಯಾಸ ಏನಾಯಿತು? ಆ ರೀತಿ ಇರುತ್ತೆ. ದಯಮಾಡಿ ಈ ಒಂದು ಸರ್ಕಾರಗಳು ಹೆಚ್ಚಿನ ಒಂದು ಗಮನವನ್ನು ಹರಿಸಿ ನಮ್ಮ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಂತ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ. ಮುರಳಿ ಅವರೇ ಇರಲಿ, ಶಂಕರ್ ಅವರಿರಲಿ, ಉದಯ್ ಕುಮಾರ್ ಎಲ್ಲ ನಮ್ಮ ರೀತಿಯ ನಮ್ಮ ಅಪ್ಪಿನಹಳ್ಳಿ ತಂಡದ ಬಾಂಧವ್ಯದವರೆಲ್ಲರೂ ಒಳ್ಳೆ ಸಹಕಾರವನ್ನು ನೀವು ಒಳ್ಳೆ ಇದನ್ನು ಕೊಟ್ಟಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ದಯವಿಟ್ಟು ಸರ್ಕಾರ ಹಾಗೂ ನಮ್ಮ ಶಾಸಕರು ನೀವು ಪ್ರತಿಯೊಂದು ಊರಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ. ಈ ವಲಸೆ ಹೋಗೋದನ್ನು ಒಂದು ತಪ್ಪಿಸ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಕಡೆ ಗಮನವನ್ನು ಕೊಟ್ಟು ಒಂದು ಕಡೆ ವಸತಿ ಶಾಲೆಗಳನ್ನು ಕಟ್ಟಿ ಹಾಗೂ ಬಡವರಿಗೆ ಇವಾಗ ವಲಸೆ ಹೋಗ್ತಕ್ಕಂಥವರಿಗೆ ಜಾಸ್ತಿ ಕೆಲಸಗಳನ್ನು ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸರ್ಕಾರ ದಯವಿಟ್ಟು ನೀವು ಗಮನ ಹರಿಸಲೇಬೇಕು.